ತುಂಬ ಚಾಲೆಂಜಸ್ನ ಫೇಸ್ ಮಾಡಿ ಸಕ್ಸಸ್ನ ಕಂಡಂತಹ ವ್ಯಕ್ತಿ. ಅದು ತುಂಬ ಇನ್ಸ್ಪಿರೇಷನಲ್ ಪರ್ಸನ್ ಕೂಡ. ಅದೇ ರೀತಿ ತುಂಬ ಕಾಂಟ್ರವರ್ಷಿಯಲ್ ಪರ್ಸನ್ ಕೂಡ. ಸ್ಟೀವ್ ಜಾಬ್ಸ್ ಅವರ ಒಂದು ಪರ್ಸ್ನಲ್ ಲೈಫ್ ಹಾಗೂ ಬಿಸ್ನೆಸ್ ಲೈಫ್ನ ನೀವು ತಿಳ್ಕೊಬೇಕಂದ್ರೆ ಈ ಪುಸ್ತಕವನ್ನು ಓದಬಹುದು, ಸ್ಟೀವ್ ಜಾಬ್ಸ್ ಬೈ ವಾಲ್ಟರ್ ಐಸಕ್ಸನ್. ನೆಕ್ಸ್ಟ್ ಬುಕ್ ಯಾವುದು ಅಂದರೆ ದಿ ಆರ್ಟ್ ಆಫ್ ಮ್ಯಾನೇಜಿಂಗ್ ಪ್ರೊಫೆಷ್ನಲ್ ಸರ್ವಿಸ್. ಬರೆದಿರುವವರು ಮೌರಿನ್ ಬ್ರಾಡ್ರಿಕ್ ಅಂತ. ಈ ಪುಸ್ತಕದ ಸಬ್ ಟೈಟಲ್ ಏನಂದರೆ ಇನ್ಸೈಟ್ ಫ್ರಮ್ ಲೀಡರ್ಸ್ ಆಫ್ ದಿ ವರ್ಲ್ಡ್ಸ್ ಟಾಪ್ ಫರ್ಮ್ ಅಂತ. ಅಂದರೆ ಬಿಸ್ನೆಸ್ನಲ್ಲಿ ಎರಡು ರೀತಿಯ ಬಿಸ್ನೆಸ್ ಇದೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ಸು, ಇನ್ನೊಂದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್. ಈ ಪುಸ್ತಕದಲ್ಲಿ ಮೌರಿನ್ ಅವರು ಈ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಏನಿದೆ ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡೋದು, ಆ ರೀತಿ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡೋದ್ರಿಂದ ನೀವು ಆ ಬಿಸ್ನೆಸ್ನಲ್ಲಿ ಹೇಗೆ ಒಂದು ಯಶಸ್ಸನ್ನು ಗಳಿಸ್ಬೋದು ಅನ್ನೋದಕ್ಕೆ ಇದರೊಳಗೆ ಹಲವಾರು ವಿಷಯಗಳನ್ನು ಅವರು ಹೇಳಿದ್ದಾರೆ. ಏನಂದರೆ ಇವರು ತುಂಬ ರಿಸರ್ಚ್ ಮಾಡಿ ಈ ಪ್ರಪಂಚದ ಶ್ರೇಷ್ಠ ಕಂಪನಿಗಳೇನಿದೆ, ಟಾಪ್ ಫರ್ಮ್ಸ್ ಏನಿದೆ, ಅದರ ಲೀಡರ್ಸ್ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಇಂಟರ್ವ್ಯೂ ಮಾಡಿ ಸುಮಾರು 130 ಇನ್ಡೆಪ್ತ್ ಇಂಟರ್ವ್ಯೂನ ಮಾಡಿ ಆ ಒಂದು ಇಂಟರ್ವ್ಯೂನಿಂದ ಇವರು ಪಡೆದಂತಹ ಜ್ಞಾನ ಏನಿದೆ ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ಈ ಒಂದು ಬುಕ್ಕಲ್ಲೇ ಅವರು ಬರೆದಿದ್ದಾರೆ. ಇದರಲ್ಲಿ ಇವರು ಒಂದು ಬಿಸ್ನೆಸ್ ಲೀಡರು ತನ್ನ ಒಂದು ಪ್ರೊಫೆಷ್ನಲ್ ಸರ್ವಿಸ್ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಒಂದು 8ರಿಂದ 10 ವಿಷಯಗಳೇನಿದೆ ಅದು ಯಾವುದು ಅನ್ನೋದ್ರ ಬಗ್ಗೆ ಇದರೊಳಗೆ ಡಿಸ್ಕಸ್ ಮಾಡಿದ್ದಾರೆ. ಅದು ನಿಮ್ಮ ಸರ್ವಿಸ್ ಇರ್ಬೋದು, ಕ್ಲೈಂಟ್ಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಕಂಪನಿ ಕಲ್ಚರ್ ಇರ್ಬೋದು, ಇದೆಲ್ಲದರ ಬಗ್ಗೆ ಸುಮಾರು 40 ಬೆಸ್ಟ್ ಪ್ರಾಕ್ಟೀಸಸ್ ಅದನ್ನು ಲಿಸ್ಟ್ ಮಾಡಿ ಅದರ ಬಗ್ಗೆ ಎಲ್ಲ ಇವರು ವಿವರಣೆಯನ್ನು ನೀಡಿದ್ದಾರೆ. ಈ ಮೌರಿನ್ ಬ್ರಾಡ್ರಿಕ್ ಇದ್ದಾರಲ್ಲ, ಇವರು ಕಳೆದ ಸುಮಾರು 30 ವರ್ಷಗಳಿಂದ ಇವರು ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದಾರೆ. ಈಗ ಇವರದೇ ಆದಂತಹ ಒಂದು ಕಂಪನಿ ಇದೆ, ಬ್ರಾಡ್ರಿಕ್ ಅಂಡ್ ಕಂಪನಿ ಅಂತ. ಆ ಒಂದು ಕಂಪನಿಯ ಫೌಂಡರ್ ಆ್ಯಂಡ್ CEO ಅವರು. ಈ ಮಹಿಳಾ ಆಂಟ್ರಪ್ರನರ್ಸ್ ಯಾರಿದ್ದಾರೆ ಅಂದರೆ ಫೀಮೇಲ್ ಆಂಟ್ರಪ್ರನರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಒಂದು ಸ್ಫೂರ್ತಿ ನೀಡುವಂತಹ ವ್ಯಕ್ತಿ ಇವರು ಮೌರಿನ್ ಬ್ರಾಡ್ರಿಕ್. ಈ ರೀತಿ ಪ್ರೊಫೆಷ್ನಲ್ ಸರ್ವೀಸಸ್ ಅಂದರೆ ಈ ಬಿಸ್ನೆಸ್ನಲ್ಲಿ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಏನಿದೆ ಅವರಿಗೆ ತುಂಬ ಉಪಯೋಗವಾಗುವಂತಹ ಒಂದು ಪುಸ್ತಕ ಇದು, ದಿ ಆರ್ಟ್ ಆಫ್ ಮ್ಯಾನೇಜಿಂಗ್ ಪ್ರೊಫೆಷ್ನಲ್ ಸರ್ವಿಸ್ ಬೈ ಮೌರಿನ್ ಬ್ರಾಡ್ರಿಕ್. ಯಾವಾಗಾದರೂ ಸಮಯ ಸಿಕ್ಕಿದ್ರೆ ನೀವು ಈ ಪುಸ್ತಕವನ್ನು ಓದಬಹುದು. ಈಗ ನಾನು ಹೇಳಿದಂಥ ಈ 6 ಪುಸ್ತಕಗಳೇನಿದೆ ಇದು ಖಂಡಿತವಾಗಲೂ ನೀವು ಜಾಬ್ ಮಾಡೋರಿರ್ಬೋದು ಅಥವಾ ಬಿಸ್ನೆಸ್ ಮಾಡೋರಿರ್ಬೋದು ಅಥವಾ ಜನರಲ್ಲಾಗಿ ನಿಮ್ಮ ಲೈಫ್ಗೆ ಯೂಸ್ ಆಗುವಂತಹ ಹಲವಾರು ವಿಷಯಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳು. ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ಪುಸ್ತಕಗಳೆಲ್ಲ ಬರೆದಿರುವವರು ಯಾರು ಅಂದರೆ ತಮ್ಮದೇ ಆದಂತಹ ಒಂದು ಫೀಲ್ಡ್ನಲ್ಲಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಂಡಂತಹ ವ್ಯಕ್ತಿಗಳು. ಆದ್ದರಿಂದ ಖಂಡಿತವಾಗ್ಲೂ ಈ ಪುಸ್ತಕಗಳು ಯೂಸ್ ಆಗುತ್ತೆ. ಇನ್ನೂ ಹಲವಾರು ಪುಸ್ತಕಗಳನ್ನು ನಾನು ಓದಿದ್ದೀನಿ, ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.